ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಲ್ಲೂ ಸಿಗದ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ರಾಜ್ಯದಲ್ಲಿ ಸಿದ್ದು ಪಾಲಿಟಿಕ್ಸ್, ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಪಾಲಿಟಿಕ್ಸ್. ಡಿಕೆಗೆ ಪಟ್ಟ ಫೈನಲ್ ಆಗ್ತಿದ್ದಂತೆ ಜೋರಾಯ್ತು ಡಿಸಿಎಂ ಲೆಕ್ಕಾಚಾರ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂದ್ರೆ ಏನ್ ಷರತ್ತುಗಳನ್ನ ಹಾಕಿದ್ರು, ಅದಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಖ್ಯಾತಿ ತೆಗೆದಿದ್ದಾರಂತೆ. ದೆಹಲಿಯಲ್ಲೇ ಟಿಕ್ಕಾಣಿ ಹೂಡಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ಜೊತೆಗೆ ಲೆಕ್ಕಾಚಾರ ನಡೀತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಲೆಕ್ಕದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಯಾವ ಕಂಡೀಷನ್ಸ್ಗೆ ಖ್ಯಾತಿ ತೆಗೆದಿದ್ದಾರೆ, ಯಾವ್ದು ಬೇಡ ಅಂತಿದ್ದಾರೆ? ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನು? ಆ ಕುರಿತ ಬಿಗ್ ಎಕ್ಸ್ಕ್ಲೂಸಿವ್ ಗ್ಯಾರಂಟಿ ನ್ಯೂಸ್ ನಲ್ಲಿ. ದೆಹಲಿಯಲ್ಲೇ ಬೀಡು ಬಿಟ್ಟಂತ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನೂ ಕೂಡ ವಾಪಸ್ ಆಗಿಲ್ಲ ಬೆಂಗಳೂರಿಗೆ. ಹೈಕಮಾಂಡ್ ಜೊತೆ ಇಂದು ಡಿಕೆ ಶಿವಕುಮಾರ್ ಸರಣಿ ಮೀಟಿಂಗ್ ಗಳನ್ನ ಮಾಡ್ತಾರೆ. ಹಾಗಾಗಿ ಇವತ್ತು ಕ್ಲಿಯರ್ ಮಾಡಿಕೊಂಡೇ ದೆಹಲಿಯಿಂದ ವಾಪಸ್ ಆಗುವಂತ ತೀರ್ಮಾನ ತೆಗೆದುಕೊಂಡಿದ್ದಾರಂತೆ. ಹೊಸ ಕ್ಯಾಬಿನೆಟ್ ನಲ್ಲಿ ಯಾರು ಇರಬೇಕು, ಯಾರು ಔಟ್ ಆಗಬೇಕು, ಲಿಸ್ಟ್ ಪಕ್ಕಾ ಮಾಡಿಕೊಂಡೇ ವಾಪಸ್ ಆಗೋದಕ್ಕೆ ಡಿಕೆ ಶಿವಕುಮಾರ್ ತೀರ್ಮಾನಿಸಿದ್ದಾರೆ. ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಸೃಷ್ಟಿಗೆ ಡಿಕೆ ಶಿವಕುಮಾರ್ ಅವರು ಆಸಕ್ತಿ ತೋರಿಸ್ತಿಲ್ವಂತೆ. ಜೊತೆಗೆ ಸಚಿವರಾದವರಿಗೆ ಕೆಪಿಸಿಸಿಯಲ್ಲಿ ಯಾವುದೇ ಸ್ಥಾನ ಬೇಡ, ಕೆಪಿಸಿಸಿ ಮತ್ತು ಪಿಸಿಸಿ ಎರಡನ್ನೂ ಕೂಡ ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಡಿಕೆ ಶಿವಕುಮಾರ್ ಖ್ಯಾತಿ ತೆಗೆದಿದ್ದಾರಂತೆ. ಇನ್ನು ಸಾಲು ಚುನಾವಣೆ ಬರ್ತಿರೋದ್ರಿಂದ ಫುಲ್ ಟರ್ಮ್ ಪಿಸಿಸಿ ಅಧ್ಯಕ್ಷರು ಬೇಕು. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಡಿಸಿಎಂ ಹುದ್ದೆ ಕೊಡೋದು ಬೇಡ ಅಂತ. ಇನ್ನು ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಸಚಿವರಾಗುವುದು ಬೇಡ. ಡಿಸಿಎಂ ಕೆಪಿಸಿಸಿ ಸಚಿವರು ಯಾರು ಅನ್ನೋದು ಕ್ಲಾರಿಟಿ ಪಡ್ಕೊಂಡೇ ವಾಪಸ್ ಆಗ್ತಾರಂತೆ ಡಿಕೆ ಶಿವಕುಮಾರ್. ಇವತ್ತು ಬರ್ತಾರೆ ಅಂತ ಹೇಳಲಾಗಿತ್ತು, ಆದರೆ ಡಿಕೆ ಶಿವಕುಮಾರ್ ಇನ್ನೂ ಬಂದಿಲ್ಲ. ಕಾರಣ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆ ಭಾರಿ ಲೆಕ್ಕಾಚಾರ ನಡೀತಾ ಇದೆ. ಈಗ ಸಿದ್ದರಾಮಯ್ಯನವ್ರು ಏನು ಕಂಡೀಷನ್ಸ್ ಹಾಕಿದ್ರು, ಅವರ ಆಪ್ತರಿಗೆ ಕೆಲ ಹೆಸರುಗಳನ್ನು ಸೂಚಿಸಿ ಇಂತಿಂಥ ಸಮುದಾಯದವರಿಗೆ ಡಿಸಿಎಂ ಹುದ್ದೆ ಕೊಡಬೇಕು ಅಂದಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಈಗ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ವಿಚಾರಗಳಿಗೆ ಖ್ಯಾತಿ ತೆಗೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರು ಒಂದಷ್ಟು ಕಂಡೀಷನ್ಸ್ ಹಾಕಿನೇ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂದ್ರೆ ಇವನ್ ಫುಲ್ಫಿಲ್ ಮಾಡಬೇಕು ಅಂದಿದ್ರು. ಬಟ್ ಈಗ ಡಿಕೆ ಶಿವಕುಮಾರ್ ಈ ರೀತಿ ಪಟ್ಟು ಹಿಡಿದಿರೋದ್ರಿಂದ ಹೈಕಮಾಂಡ್ ಲೆಕ್ಕಾಚಾರ ಹೇಗಿರುತ್ತೆ, ಏನಾಗುತ್ತೆ ಅಂತ? ಸೌಖ್ಯ, ನಿನ್ನೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲೇ ರಾಜ್ಯದಲ್ಲಿ ನೂತನವಾಗಿ ಆಗುವಂತಹ ಮುಖ್ಯಮಂತ್ರಿ ವಿಚಾರದಲ್ಲಾಗಿರ್ಬೋದು, ಅದೇ ರೀತಿ ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಸೃಷ್ಟಿ ವಿಚಾರದಲ್ಲಾಗಿರ್ಬೋದು, ಕ್ಯಾಬಿನೆಟ್ಗೆ ಯಾರೆಲ್ಲ ಸೇರಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಒಂದಷ್ಟು ಮಾಹಿತಿಯನ್ನು ರಾಹುಲ್ ಗಾಂಧಿ ಅವರ ಮುಂದೆ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ನಿಜ. ಆದರೆ ಸಿದ್ದರಾಮಯ್ಯ ಅವರು ಹೇಳಿದ್ದ ಎಲ್ಲವನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ಅಂದಿದ್ದೆ, ಆದರೆ ಸರ್ಕಾರ ನಡೆಸೋದು ಅಷ್ಟು ಸುಗಮ ಅಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಬೆಂಗಳೂರಿಗೆ ವಾಪಸ್ ಬಂದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒಂದಷ್ಟು ಸರ್ಕಸನ್ನು ಮಾಡ್ತಾಯಿದ್ದಾರೆ, ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾಯಿದ್ದಾರೆ. ತಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಸಂಪುಟ ರಚನೆ ಆಗಿರ್ಬೋದು, ಅದೇ ರೀತಿ ಡಿಸಿಎಂ ಹುದ್ದೆಗಳ ಸೃಷ್ಟಿ, ಹೆಚ್ಚು ಡಿಸಿಎಂ ಹುದ್ದೆಗಳು ಸೃಷ್ಟಿಯಾದಂತೆಲ್ಲ ಗೊಂದಲಗಳು ಜಾಸ್ತಿ ಆಗ್ತವೆ, ಪವರ್ ಸೆಂಟರ್ಸ್ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಆತಂಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರುವಂಥದ್ದು. ಅದರ ಜೊತೆಗೆ ಒಬ್ಬೊಬ್ಬರು ಕೂಡ ಎರಡೆರಡು ಖಾತೆಗಳನ್ನು ಕೇಳೋದು ಹಾಗೂ ಒಂದು ಕಡೆ KPCC ಅಧ್ಯಕ್ಷರಾಗ್ತೀನಿ ಅಂತ ಹೇಳ್ತಿರುವಂಥ
ಇರುವಂತಹ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಬಳಿ ಇರುವಂತಹ ಲೋಕೋಪಯೋಗಿ ಇಲಾಖೆಯನ್ನು ತಾನೇ ನಿಭಾಯಿಸ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಸರ್ಕಾರದ ಪಾತ್ರವಾಗಿಯೂ ಇರ್ತೀನಿ, ಅದೇ ರೀತಿ ಪಕ್ಷದ ಸಾರಥ್ಯವನ್ನು ಕೂಡ ವಹಿಸ್ತೀನಿ ಅಂತ ಹೇಳ್ತಿರೋದ್ರಿಂದ ಎರಡೆರಡು ಪವರ್ ಸೆಂಟರ್ಗಳು ಬೇಡ ಅನ್ನುವಂಥ ಒಂದು ವಾದ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಇಟ್ಟಿರುವಂಥದ್ದು. ಹೀಗಾಗಿ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಅಧಿಕೃತವಾಗಿ ಘೋಷಣೆ ಮಾಡಿ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ರು ಕೂಡ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಿ ಅಂತ. ಮತ್ತೊಂದು ಹೆಚ್ಚುವರಿ DCM ಹುದ್ದೆಗಳು ಬೇಡ ಅಂತ. ಮಗದೊಂದು ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾದರೆ ಫುಲ್ ಟರ್ಮರ್ ಆಗಿ KPCC ಅಧ್ಯಕ್ಷರಾಗಿರಲಿ, ಇಲ್ಲ ಅಂತ ಹೇಳಿದ್ರೆ ನಾನು PWD ಮಿನಿಸ್ಟರ್ ಆಗ್ತೀನಿ ಅಂತ ಹೇಳೋದೇ ಆದರೆ ಅವರು ಸರ್ಕಾರದ ಮಟ್ಟದಲ್ಲೇ ಇರಲಿ, PCCಗೆ ಬೇರೆ ಒಬ್ಬರನ್ನು ಈಶ್ವರ್ ಖಂಡ್ರೆ ಅವರನ್ನು PCC ಅಧ್ಯಕ್ಷರನ್ನಾಗಿ ಮಾಡೋಣ ಅಂತ ಈ ನಿಲುವು ಡಿ ಕೆ ಶಿವಕುಮಾರ್ ಅವ್ರದ್ದು. ಹೀಗಾಗಿ ಎಲ್ಲವನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದು, ಇರುವಂತಹ ಎಲ್ಲ ಗೊಂದಲಗಳನ್ನು ಬಗೆಹರಿಸ್ಕೊಂಡೆ ಬೆಂಗಳೂರಿಗೆ ವಾಪಸ್ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರುವಂಥದ್ದು. ಹೀಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ವಾಪಸ್ ಬರಬೇಕಾಗಿತ್ತು, ಆದರೆ ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಬಿಡ್ತಾರೆ. ನಾಳೆ ಮಧ್ಯಾಹ್ನ 12:15 ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಸೌಖ್ಯ.